ಅದು ಬೆಳಿಗ್ಗೆ 9:30 ಸದಾನಂದ ರೆಡ್ಡಿ ಕಾರ್ ಡ್ರೈವ್ ಮಾಡುತ್ತಾ ಅವರು ತಮ್ಮ ಆಫೀಸಿಗೆ ಹೋಗುತ್ತಿರುವಾಗ ರೆಡ್ ಸಿಗ್ನಲ್ ಬಿದ್ದಾಗ ಗಾಡಿಯನ್ನ ಸಿಗ್ನಲ್ ನಲ್ಲಿ ನಿಲ್ಲಿಸಿದ್ದಾರೆ. ಆಮೇಲೆ ಗ್ರೀನ್ ಸಿಗ್ನಲ್ ಬಿದ್ದ ಮೇಲೂ ಕೂಡ ಸದಾನಂದ ರೆಡ್ಡಿಯ ಕಾರು ಮಾತ್ರ ಮುಂದೆ ಹೋಗಿಲ್ಲ. ಹಿಂದೆ ಇದ್ದವರು ಹಾರ್ನ್ ಮಾಡಲು ಪ್ರಾರಂಭಿಸಿದ್ದಾರೆ. ಅಷ್ಟಾದರೂ ಕೂಡ ಸದಾನಂದ ರೆಡ್ಡಿಯ ಕಾರು ಮಾತ್ರ ಮುಂದೆ ಚಲಿಸಿಲ್ಲ. ಸಿಟ್ಟಿನಿಂದ ಹೊರಗೆ ಬಂದಂತಹ ಕೆಲವು ಹಿಂದಿನ ಕಾರಿನ ಚಾಲಕರು ಕಾರಿಗೆ ಏನಾಗಿದೆ ಅಂತ ನೋಡಲು ಬಂದಾಗ ಎಲ್ಲರೂ ಗಾಬರಿಯಾಗಿದ್ದರು. ಕಾರಣ ಕಾರಿನಲ್ಲಿ ಕುಳಿತಂತಹ ವ್ಯಕ್ತಿ ಅಂದರೆ ಸದಾನಂದ ರೆಡ್ಡಿ ಮೂರ್ಛೆ ಹೋಗಿ ಕಾರಿನಲ್ಲಿಯೇ ಮಲಗಿದ್ದ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಷ್ಟಕ್ಕೂ ಸದಾನಂದ ರೆಡ್ಡಿಗೆ ಏನಾಗಿತ್ತು ಅನ್ನುವ ವಿಚಾರ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಜಕ್ಕೂ ನಿಮಗೆ ಸಹಾಯವಾಗಲಿದೆ. ಪ್ರಕೃತಿ ಮನುಷ್ಯನ ಆರೋಗ್ಯಕ್ಕಾಗಿ ಹಲವಾರು ನೈಸರ್ಗಿಕ ಸತ್ವಗಳನ್ನ ಉಡುಗೊರೆಯಾಗಿ ನೀಡಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ದೊರೆಯುವ ಹಲವಾರು ಹಣ್ಣು ಹಂಪಲುಗಳು, ಗಿಡ ಮೂಲಿಕೆಗಳು ಆರೋಗ್ಯ ವೃದ್ಧಿಸುವಲ್ಲಿ ಬಹುಮುಖ್ಯವಾದ ಪಾತ್ರವನ್ನ ವಹಿಸುತ್ತವೆ. ಅಂತಹದರಲ್ಲಿ ಒಂದು ದಾಳಿಂಬೆ. ಇಂಗ್ಲಿಷ್ ನಲ್ಲಿ ಇದನ್ನ ಪೊಮೊಗ್ರೆನೇಟ್ ಎಂದು ಕರೆಯುತ್ತಾರೆ. ಇದು ಮೂಲತಃ ಪರ್ಷಿಯಾ ದೇಶದ ಹಣ್ಣಾಗಿದೆ. ದಾಳಿಂಬೆ ಬೀಜವನ್ನ ಇಲ್ಲಿ ಅನಾರ್ದಾನ ಎಂದು ಕರೆಯುತ್ತಾರೆ. ನಮ್ಮ ಸುತ್ತಲೂ ಸಾಮಾನ್ಯವಾಗಿ ಸಿಗುವ ದಾಳಿಂಬೆ ಹಣ್ಣು ತನ್ನಲ್ಲಿ ಹಲವಾರು ಆರೋಗ್ಯಕರ ಅಂಶಗಳನ್ನು ಹೊಂದಿದೆ. ದಾಳಿಂಬೆ ಹಣ್ಣು ಆಂಟಿ ಆಕ್ಸಿಡೆಂಟ್, ಆಂಟಿವೈರಲ್ ಮತ್ತು ಆಂಟಿ ಟ್ಯೂಮರ್ ಗುಣಲಕ್ಷಣಗಳನ್ನು ಹೊಂದಿದೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಮತ್ತು ಪೋಲಿಕ್ ಆಮ್ಲ ಕೂಡ ಹೊಂದಿದೆ. ಪ್ರತಿನಿತ್ಯ ದಾಳಿಂಬೆ ಹಣ್ಣನ್ನು ತಿನ್ನುವುದು ಅಥವಾ ಜ್ಯೂಸ್ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ವೃದ್ಧಿಯಾಗುತ್ತದೆ. ಹೃದಯದ ಸಮಸ್ಯೆ ಪರಿಹಾರ. ದಾಳಿಂಬೆ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೇರಳವಾಗಿ ಇರುವ ಕಾರಣ ಹೃದಯಕ್ಕೆ ಮಾರಕ ಎನಿಸುವ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನ ನಿಯಮಿತವಾಗಿ ಕಡಿಮೆ ಮಾಡುತ್ತದೆ. ನಮ್ಮ ಮಾನಸಿಕ ಒತ್ತಡವನ್ನ ನಿವಾರಣೆ ಮಾಡುವ ಮೂಲಕ ಆಕ್ಸಿಡೇಟಿವ್ ಒತ್ತಡವನ್ನ ಕಡಿಮೆ ಮಾಡಿ ರಕ್ತದ ಒತ್ತಡವನ್ನ ನಿಯಂತ್ರಣಕ್ಕೆ ತರುವ ಮೂಲಕ ಹೃದಯದ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಗುಣಲಕ್ಷಣಗಳು ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯಲ್ಲೂ ಕೂಡ ಕಂಡುಬರುತ್ತವೆ. ದಾಳಿಂಬೆ ಹಣ್ಣಿನ ಪುಡಿಯನ್ನು 1 ಗ್ಲಾಸ್ ಬೆಚ್ಚಗಿನ ನೀರಿನಲ್ಲಿ ಹಾಕಿ ದಿನ ಬಿಟ್ಟು ದಿನ ಸೇವಿಸುವುದರಿಂದ ಹೃದಯವು ಆರೋಗ್ಯವಾಗಿರುತ್ತದೆ ಎಂದು ಇತ್ತೀಚಿನ ಒಂದು ರಿಸರ್ಚ್ ಕೂಡ ಬಹಿರಂಗಪಡಿಸಿದೆ. ಅಜೀರ್ಣ ಸಮಸ್ಯೆಗೆ ಪರಿಹಾರ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಕಂಡುಬರುವ ಅಜೀರ್ಣ ಸಮಸ್ಯೆಗೆ ದಾಳಿಂಬೆ ಸಿಪ್ಪೆಯು ಉತ್ತಮ ಔಷಧಿಯಾಗಿದೆ. ಅತಿಸಾರ ಬೇದಿ ಉಂಟಾದಾಗ ಅಥವಾ ರಕ್ತ ಬೇದಿ ಸಮಸ್ಯೆ ಉಂಟಾದಾಗ ಒಣಗಿದ ದಾಳಿಂಬೆಯ ಸಿಪ್ಪೆಯನ್ನ ಲಿಂಬೆ ಹಣ್ಣಿನಲ್ಲಿ ತೇದಿ ಚೂರ್ಣವಾಗಿ ಮಾಡಿ ಸೇವಿಸುವುದರಿಂದ ಅತಿಸಾರದ ಸಮಸ್ಯೆ ಶೀಘ್ರವಾಗಿ ಗುಣಮುಖವಾಗುತ್ತದೆ. ಚರ್ಮದ ಕ್ಯಾನ್ಸರ್ ತಡೆಯುತ್ತದೆ. ದಾಳಿಂಬೆ ಚರ್ಮದ ಕ್ಯಾನ್ಸರ್ ಅನ್ನ ತಡೆಯುತ್ತದೆ. ದಾಳಿಂಬೆ ಬೀಜಗಳಿಂದ ಎಣ್ಣೆಯನ್ನ ಕೂಡ ತೆಗೆಯುತ್ತಾರೆ. ಇದು ಪ್ಯೂನಿಕ್ ಆಮ್ಲದಲ್ಲಿ ಸಮೃದ್ಧಿಯಾಗಿರುತ್ತದೆ. ಇದು ಇತರೆ ಹಣ್ಣುಗಳಲ್ಲಿ ಇರುವುದಿಲ್ಲ. ಈ ಎಣ್ಣೆಯಲ್ಲಿ ಇಸ್ಟ್ರೋಜನ್ ಅಧಿಕವಾಗಿದ್ದು ಇಸ್ಟ್ರೋಜನ್ ಮಟ್ಟ ಕಡಿಮೆ ಇರುವ ಋತುಬಂಧನಕ್ಕೆ ಒಳಗಾದ ಮಹಿಳೆಯರಿಗೆ ಇದನ್ನ ನೀಡಬಹುದು. ಈ ಬೀಜಗಳು ಯುವಿ ಮತ್ತು ಎವಿ ಕಿರಣಗಳಿಂದ ನಮ್ಮನ್ನ ರಕ್ಷಿಸುತ್ತವೆ ಎಂಬುದನ್ನ ಇತ್ತೀಚಿನ ಅಧ್ಯಯನಗಳು ಸಾಬೀತುಪಡಿಸಿವೆ. ಆದ್ದರಿಂದ ಇದು ಚರ್ಮದ ಕ್ಯಾನ್ಸರ್ ಅನ್ನ ತಡೆಗಟ್ಟಲು ಬಹುಮುಖ್ಯವಾಗಿದೆ. ನೈಸರ್ಗಿಕ ಕಾಮೋತ್ತೇಜಕ. ಈ ಬೀಜಗಳು ಮನೋಭಾವ ಮತ್ತು ರಕ್ತ ಪರಿಚಲನೆ ಮೇಲೆ ನೇರವಾದ ಪ್ರಭಾವವನ್ನ ಬೀರುತ್ತವೆ. ವಿಶೇಷವಾಗಿ ಇವುಗಳ ಸೇವನೆಯಿಂದ ಜನನಾಂಗಗಳಲ್ಲಿ ರಕ್ತ ಪರಿಚಲನೆ ಹೆಚ್ಚುವ ಮೂಲಕ ನಿಮಿರು ದೌರ್ಬಲ್ಯ ಕಡಿಮೆಯಾಗಿರುತ್ತದೆ. ಅಲ್ಲದೆ ಪುರುಷರಲ್ಲಿ ಟೆಸ್ಟೋಸ್ಟೆರಾಯ್ಡ್ ರಸದೂತದ ಮಟ್ಟವನ್ನ ಏರಿಸುವ ಮೂಲಕ ಇದು ಕಾಮೋತ್ಸಾಹವನ್ನು ಕೂಡ ಹೆಚ್ಚಿಸುತ್ತದೆ. ಆದ್ದರಿಂದ 50ರ ಮೇಲ್ಪಟ್ಟಂತಹ ಗಂಡಸರು ಹೆಂಗಸರು ತಮ್ಮ ಕಾಮೋತ್ಸವಕ್ಕಾಗಿ ಹಲವಾರು ದೇಶಗಳಲ್ಲಿ ಈ ನೈಸರ್ಗಿಕ ಪೊಮೊಗ್ರೆನೇಟ್ ಜ್ಯೂಸ್ ಅನ್ನ ಬಳಸುತ್ತಾರೆ. ಸಂಧಿವಾತ ಕಡಿಮೆ ಮಾಡುತ್ತದೆ. ದಾಳಿಂಬೆಯ ಬೀಜಗಳಲ್ಲಿರುವ ಫ್ಲೇವನಾಲ್ ಎಂಬ ಆಂಟಿ ಆಕ್ಸಿಡೆಂಟ್ಗಳು ಸಂಧಿವಾತದ ನೋವನ್ನ ಕಡಿಮೆಗೊಳಿಸಲು ನೆರವಾಗುತ್ತವೆ. ಇವುಗಳು ಉರಿಯೂತ ನಿವಾರಕ ಆಗಿ ಕಾರ್ಯನಿರ್ವಹಿಸುವ ಮೂಲಕ ದೇಹದ ಹಲವು ನೋವುಗಳನ್ನ ಕಡಿಮೆ ಮಾಡುತ್ತವೆ. ಒಂದು ವೇಳೆ ಸಂಧಿವಾತದ ತೊಂದರೆ ಇದ್ದರೆ ದಾಳಿಂಬೆಯ ಬೀಜವನ್ನ ನಿತ್ಯವೂ ಕೊಂಚವಾಗಿ ಸೇವಿಸುತ್ತಾ ಬಂದರೆ ಇದು ನಿವಾರಣೆಯಾಗುತ್ತದೆ. ಹೀಗಾಗಿ ವಯಸ್ಸಾದಂತಹ ಗಂಡಸರು ಹೆಂಗಸರು ಇದನ್ನ ಹೆಚ್ಚಾಗಿ ಬಳಸುತ್ತಾರೆ. ಮಧುಮೇಹಿಗಳಿಗೂ ಸೂಕ್ತ. ಡಯಾಬಿಟಿಕ್ ಇರುವವರಿಗೆ ದಾಳಿಂಬೆ ಬೀಜಗಳು ಒಳ್ಳೆಯ ಸಹಾಯವನ್ನ ಮಾಡುತ್ತವೆ. ದಾಳಿಂಬೆ ಬೀಜಗಳು ಮಧುಮೇಹಿಗಳಿಗೂ ಡಯಾಬಿಟಿಕ್ ಇರುವವರಿಗೂ ಸೂಕ್ತವಾಗಿದೆ. ಇದರಲ್ಲಿರುವ ಕೆಲವು ಆಮ್ಲಗಳು ಮಧುಮೇಹದ ವಿರುದ್ಧ ಕಾರ್ಯನಿರ್ವಹಿಸುವ ಗುಣ ಕೂಡ ಹೊಂದಿವೆ. ಇದರಲ್ಲಿರುವ ಸಕ್ಕರೆಗಳಲ್ಲಿ ಕೆಲವು ವಿಶಿಷ್ಟ ಆಂಟಿ ಆಕ್ಸಿಡೆಂಟ್ಗಳಿದ್ದು ವಿಶೇಷವಾಗಿ ಟೈಪ್ 2 ಮಧುಮೇಹ
ಮಧುಮೇಹವನ್ನ ತಡೆಗಟ್ಟುವ ಶಕ್ತಿ ಇವುಗಳಿಗಿದೆ. ಪೊಮೊಗ್ರಾನೈಟ್ ಉರಿಯೂತ ಕಡಿಮೆ ಮಾಡುತ್ತದೆ. ದಾಳಿಂಬೆ ಬೀಜವನ್ನ ನಿಯಮಿತವಾಗಿ ಸೇವಿಸುತ್ತಾ ಬರುವ ಮೂಲಕ ದೇಹದಲ್ಲಿ ಎದುರಾಗುವ ಉರಿಯೂತ ಮತ್ತು ಇತರ ಸಂಬಂಧಿತ ತೊಂದರೆಗಳಿಂದ ರಕ್ಷಣೆ ಒದಗುತ್ತದೆ. ಈ ಬಗ್ಗೆ ನಡೆದ ಅಧ್ಯಯನ ಮೂಲಕ ಫ್ರೀ ರಾಡಿಕಲ್ ಎಂಬ ಕಣಗಳ ಘರ್ಷಣೆಯನ್ನ ತಡೆಯುವ ಕ್ಷಮತೆಯನ್ನು ಈ ದಾಳಿಂಬೆ ಬೀಜಗಳು ಹೊಂದಿವೆ. ಒಸಡುಗಳನ್ನ ದೃಢಗೊಳಿಸುತ್ತವೆ. ನಿಯಮಿತವಾಗಿ ದಾಳಿಂಬೆ ಬೀಜಗಳನ್ನ ಸೇವಿಸುವ ಮೂಲಕ ಒಸಡುಗಳು ದೃಢಗೊಳ್ಳುತ್ತವೆ ಹಾಗೂ ಸಡಿಲವಾದ ಹಲ್ಲುಗಳು ಗಟ್ಟಿಯಾಗುತ್ತವೆ. ಅಲ್ಲದೆ ದಾಳಿಂಬೆಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ನಿವಾರಿಸಲು ಈ ಬೀಜಗಳಲ್ಲಿರುವ ಬ್ಯಾಕ್ಟೀರಿಯಾ ನಿವಾರಕ ಗುಣ ನೆರವಾಗುತ್ತದೆ. ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತದೆ. ಈ ಬೀಜಗಳ ಸೇವನೆಯಿಂದ ಜೀರ್ಣಾಂಗದ ಕ್ಷಮತೆ ಕೂಡ ಹೆಚ್ಚುತ್ತದೆ. ಇದರಲ್ಲಿರುವ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಇದಕ್ಕೆ ಕಾರಣ. ಈ ವಿಟಮಿನ್ಗಳು ದೇಹದಲ್ಲಿರುವ ಕೊಬ್ಬು, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನ ಶಕ್ತಿಯನ್ನಾಗಿ ಪರಿವರ್ತಿಸಲು ನೆರವಾಗುತ್ತವೆ. ದಾಳಿಂಬೆ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದ ಕರಗದ ನಾರು ಜೀರ್ಣಕ್ರಿಯೆಗೆ ಸಹಕರಿಸುವ ಮೂಲಕ ಜೀರ್ಣಕ್ರಿಯೆ ಸುಲಭವಾಗುವಂತೆ ನೋಡಿಕೊಳ್ಳುತ್ತದೆ. ತೂಕ ಇಳಿಕೆಗೆ ಸಹಕಾರಿ. ತೂಕ ಇಳಿಸುವ ಪ್ರಯತ್ನದಲ್ಲಿದ್ದವರಿಗೆ ದಾಳಿಂಬೆ ಬೀಜಗಳು ವರದಾನವಾಗಿವೆ. ಇವುಗಳಲ್ಲಿರುವ ಕರಗದ ನಾರು ಹೆಚ್ಚಿನ ಹೊತ್ತು ಹೊಟ್ಟೆ ತುಂಬಿಸುವ ಭಾವನೆ ಮೂಡಿಸಿ ಅನಗತ್ಯದ ಆಹಾರ ಸೇವನೆಯಿಂದ ತಡೆಯುತ್ತದೆ. ಅಲ್ಲದೆ ಇವುಗಳನ್ನು ಜೀರ್ಣಿಸಿಕೊಳ್ಳಲು ಹೆಚ್ಚಿನ ಕೊಬ್ಬನ್ನು ಬಳಸುವ ಮೂಲಕ ಸ್ಥೂಲಕಾಯದಿಂದ ಬಿಡುಗಡೆ ಕೂಡ ನೀಡುತ್ತದೆ. ರೋಗ ನಿರೋಧಕ ಶಕ್ತಿ ಇದು ಹೆಚ್ಚಿಸುತ್ತದೆ. ಇದರಲ್ಲಿರುವ ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತವೆ. ಈ ಬೀಜಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ಸುಗಳನ್ನು ಕೊಂದು ಹಲವಾರು ರೋಗಗಳಿಂದ ರಕ್ಷಣೆ ಒದಗಿಸುತ್ತವೆ. ಹೀಗಾಗಿ ಇವುಗಳನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತದೆ. ಗರ್ಭಿಣಿಯರಿಗೆ ಪೊಮೊಗ್ರಾನೈಟ್ ತುಂಬಾನೇ ಒಳ್ಳೆಯದು. ದಾಳಿಂಬೆಯಲ್ಲಿನ ಕಬ್ಬಿಣ ಅಂಶಗಳು ಸಮೃದ್ಧವಾಗಿರುತ್ತವೆ. ಇದು ಕಬ್ಬಿಣದ ಕೊರತೆಯನ್ನ ತಡೆಯಲು ಗರ್ಭಿಣಿಯರಿಗೆ ಸಹಾಯ ಮಾಡುತ್ತದೆ. ಗಂಟಲು ಸಮಸ್ಯೆಗೆ ಪರಿಹಾರ. ಸಾಮಾನ್ಯವಾಗಿ ಹಲವರನ್ನು ಕಾಡುವ ಗಂಟಲು ಸಮಸ್ಯೆಗೆ ದಾಳಿಂಬೆ ಮದ್ದಾಗಿದೆ. ಗಂಟಲು ನೋವು, ಗಂಟಲು ಕಿರಿಕಿರಿ ಇತ್ಯಾದಿಗಳಿಗೆ ದಾಳಿಂಬೆ ಹಣ್ಣಿನ ಪುಡಿಯನ್ನ ಬಳಕೆ ಮಾಡಬಹುದು. ಒಂದು ಹಿಡಿ ದಾಳಿಂಬೆ ಹಣ್ಣಿನ ಒಣಗಿದ ಪುಡಿಯನ್ನ ತೆಗೆದುಕೊಂಡು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನ ಸೋಸಿಕೊಂಡು ಬಾಯಿ ಮುಕ್ಕಳಿಸಿದರೆ ಗಂಟಲು ನೋವು ಮತ್ತು ಗಂಟಲಿನ ಸಮಸ್ಯೆಗೆ ಪರಿಹಾರ ನೀಡುತ್ತದೆ. ಮುಖದ ಕಾಂತಿಗೆ ಉಪಕಾರಿ. ಮುಖದಲ್ಲಿ ಸುಕ್ಕುಗಳಾಗಿದ್ದರೆ ಅಥವಾ ಮುಖದ ಚರ್ಮ ಒಣಗಿರುವ ಅನುಭವವಾದಾಗ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನ ಒಣಗಿಸಿ ಪುಡಿ ಮಾಡಿಕೊಳ್ಳಿ. ಬಳಿಕ ಈ ಪುಡಿಗೆ ಹಾಲು ಬೆರೆಸಿ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿ. ಒಂದು ವೇಳೆ ನಿಮ್ಮದು ಎಣ್ಣೆಯ ಚರ್ಮವಾಗಿದ್ದರೆ ರೋಸ್ ವಾಟರ್ ನ ಕೂಡ ಬಳಸಬಹುದು. ಹೀಗೆ ಮಾಡುವುದರಿಂದ ಮುಖದ ಕಾಂತಿ ಹೆಚ್ಚಾಗುತ್ತದೆ. ಹೆಚ್ಚಾಗಿ ಜನರು ಬೆಳಿಗ್ಗೆ ಹಣ್ಣುಗಳೊಂದಿಗೆ ತಮ್ಮ ದಿನವನ್ನ ಪ್ರಾರಂಭಿಸಲು ಬಯಸುತ್ತಾರೆ. ಹಣ್ಣುಗಳಲ್ಲಿರುವ ಫೈಬರ್ ಜೀರ್ಣಾಂಗ ವ್ಯವಸ್ಥೆಯನ್ನ ಆರೋಗ್ಯಕರವಾಗಿಡಲು ಇದು ಸಹಾಯ ಮಾಡುತ್ತದೆ. ದೇಹಕ್ಕೆ ಸಾಕಷ್ಟು ಪೋಷಣೆಯು ಸಿಗುತ್ತದೆ. ಸಾಮಾನ್ಯವಾಗಿ ಜನರು ಬೆಳಿಗ್ಗೆ ಸೇಬು ಅಂದ್ರೆ ಆಪಲ್ ಅಥವಾ ಬಾಳೆಹಣ್ಣು ತಿನ್ನಲು ಇಷ್ಟಪಡುತ್ತಾರೆ. ಹಾಗೆಯೇ ಕೆಲವರು ದಾಳಿಂಬೆಯೊಂದಿಗೆ ತಮ್ಮ ದಿನವನ್ನು ಕೂಡ ಆರಂಭಿಸುತ್ತಾರೆ. ಬೆಳಿಗ್ಗೆ ದಾಳಿಂಬೆ ತಿನ್ನುವುದರಿಂದ ಹಲವು ಪ್ರಯೋಜನಗಳು ಕೂಡ ಇವೆ. ಆದ್ರೆ ನೀವು ದಾಳಿಂಬೆಯನ್ನ ಸಂಪೂರ್ಣವಾಗಿ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಇದು ನಿಮ್ಮ ದೇಹಕ್ಕೆ ಪ್ರಯೋಜನವಾಗುವ ಬದಲು ಇದು ಹಾನಿಯನ್ನ ಉಂಟು ಮಾಡಬಹುದು. ಹೌದು, ಜೀರ್ಣಕಾರಿ ಸಮಸ್ಯೆ ಇರುವ ಮತ್ತು ಬಹಳ ಸೂಕ್ಷ್ಮ ಕರಳನ್ನು ಹೊಂದಿರುವ ಜನರು ಅವರು ಎಂದಿಗೂ ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆಯನ್ನ ತಿನ್ನಬಾರದು. ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ತಿನ್ನುವುದರಿಂದ ಗ್ಯಾಸ್ ಸಮಸ್ಯೆ ಉಂಟಾಗುತ್ತದೆ ಮತ್ತು ಅತಿಸಾರದ ಅಪಾಯವೂ ಕೂಡ ಇರುತ್ತದೆ. ಅದರಲ್ಲೂ ನೀವು ಡಯಾಬಿಟಿಕ್ ಆಗಿದ್ರೆ ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ತಿನ್ನುವುದನ್ನ ತಪ್ಪಿಸಬೇಕು. ವೈದ್ಯರ ಸಲಹೆ ಮೇರೆಗೆ ಮಾತ್ರ ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆಯನ್ನ ತಿನ್ನಿರಿ. ದಾಳಿಂಬೆ ಹೆಚ್ಚಿನ ಗ್ಲೈಸೆಮಿಕ್ ಸೂಚಿಯನ್ನ ಹೊಂದಿದೆ. ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಅದು ಬೇಗನೆ ಗ್ಲೂಕೋಸ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ರಕ್ತದಲ್ಲಿ ಸಕ್ಕರೆ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗುತ್ತದೆ. ಇದರಿಂದ ಮಧುಮೇಹ ರೋಗಗಳು ಸಮಸ್ಯೆಯನ್ನ ಎದುರಿಸಬಹುದು. ಕೆಲವರಿಗೆ ಇದರಿಂದ ಸ್ಟ್ರೋಕ್ ಆಗುವ ಸಮಸ್ಯೆ ಇರುತ್ತದೆ. ಪ್ರಜ್ಞೆ ಹೋಗಿ ಬೀಳುವ ಸಮಸ್ಯೆ ಇರುತ್ತದೆ. ಕೆಲವು ಜನರು ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ತಿನ್ನುವುದರಿಂದ ಅಲರ್ಜಿ ಬರುವ ಅಪಾಯವಿರುತ್ತದೆ. ಆದ್ದರಿಂದ ತುರಿಕೆ, ಊತ ಮತ್ತು ಹೊಟ್ಟೆ ನೋವು ಆರಂಭವಾಗುತ್ತದೆ. ಹಲವಾರು ಬಾರಿ ಅಲರ್ಜಿಯಿಂದ ದೇಹದ ಮೇಲೆ ಜೇನುಗೂಡು ಕಟ್ಟುವ ಹಾಗೆ ಚರ್ಮದ ಮೇಲೆ ಅಲರ್ಜಿಯಂತಹ ವಿಚಿತ್ರ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ.
ಹೌದು ಸ್ನೇಹಿತರೆ, ಸದಾನಂದ ರೆಡ್ಡಿ ಅವರ ವಿಷಯದಲ್ಲೂ ಕೂಡ ಆಗಿದ್ದು ಇದೆ. ಅರ್ಜೆಂಟ್ ನಲ್ಲಿ ಅವರು ಖಾಲಿ ಹೊಟ್ಟೆಯಲ್ಲಿ ಹೆಂಡತಿ ಬಿಡಿಸಿಟ್ಟ ದಾಳಿಂಬೆ ಹಣ್ಣನ್ನ ಸಂಪೂರ್ಣವಾಗಿ ಸೇವಿಸಿದ್ದಾರೆ. ಹಿಂದಿನ ದಿನವೂ ಕೂಡ ಅವರು ಉಪವಾಸವನ್ನ ಮಾಡಿದ್ದರು. ಹೀಗೆ ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ತಿಂದರೆ ಹಲವಾರು ರೀತಿಯ ಹಾನಿಯಾಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಅದರಲ್ಲೂ ಕೂಡ ದಾಳಿಂಬೆಯನ್ನ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತದೆ ಮತ್ತು ಕೆಲವೊಮ್ಮೆ ಇದು ಮೈಲ್ಡ್ ಹಾರ್ಟ್ ಅಟ್ಯಾಕ್ಗೂ ಕೂಡ ದಾರಿ ಮಾಡಿಕೊಡುತ್ತದೆ. ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವೇನಾದ್ರೂ ಆಲ್ಕೋಹಾಲ್ ಅನ್ನ ಸೇವಿಸುತ್ತಿದ್ದರೆ ದಾಳಿಂಬಿನ ಹಣ್ಣನ್ನ ಬಳಸುವುದನ್ನ ಕಡಿಮೆ ಮಾಡಿ. ಇದರಿಂದಲೂ ಕೂಡ ಸ್ಟ್ರೋಕ್ ಆಗುವ ಚಾನ್ಸಸ್ ಇದೆ ಅಂತ ಇತ್ತೀಚೆಗೆ ತಜ್ಞರು ಕೂಡ ಸಲಹೆಯನ್ನ ನೀಡಿದ್ದಾರೆ. ಸ್ನೇಹಿತರೆ, ದಾಳಿಂಬೆ ಹಣ್ಣನ್ನ ಹೆಚ್ಚಾಗಿ ಸೇವಿಸಿ. ಆದ್ರೆ ದಾಳಿಂಬೆ ಹಣ್ಣನ್ನ ಯಾವಾಗ ಸೇವಿಸಬಾರದು ಅನ್ನುವುದನ್ನ ಕೂಡ ನಿಮಗೆ ಈಗಾಗಲೇ ಹೇಳಲಾಗಿದೆ. ಹೀಗಾಗಿ ಎಲ್ಲದಕ್ಕೂ ಒಂದು ಒಳ್ಳೆತನ ಇರುತ್ತದೆ, ಜೊತೆಗೆ ಅದಕ್ಕೆ ಕೆಟ್ಟತನವೂ ಇರುತ್ತದೆ. ಯಾವುದನ್ನ ಯಾವಾಗ ಬಳಸಬೇಕು ಅನ್ನೋದನ್ನ ಸರಿಯಾಗಿ ಯೋಚಿಸಿ ಆಮೇಲೆ ಅವುಗಳನ್ನ ಬಳಸುವುದು ಸೂಕ್ತ ಎನ್ನುವುದು ಈ ಮೂಲಕ ನಾವು ಹೇಳಲು ಪ್ರಯತ್ನ ಪಟ್ಟಿದ್ದೇವೆ. ಆದಷ್ಟು ಹಣ್ಣು ಹಂಪಲುಗಳನ್ನ ಸೇವಿಸಿ ನಿಮ್ಮ ದೇಹದ ಆರೋಗ್ಯವನ್ನ ಸುಧಾರಿಸಿಕೊಳ್ಳಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ.